ಇವತ್ತಿಂದ ವಿಶ್ವದ ಅತಿ ದೊಡ್ಡ ಜನಗಣತಿ ಪ್ರಾರಂಭ ಆಗುತ್ತೆ. ಸ್ವಯಂ ಗಣತಿ ಇದೆ. ಅಂದರೆ ನೀವೇ ಮಾಡ್ಕೋಬೋದು. ಪೋರ್ಟಲ್ಗೆ ಹೋಗಿ ನಿಮ್ಮ ವಿವರಗಳನ್ನೆಲ್ಲ ಹಾಕ್ಕೋಬೋದು. ಗಣತಿದಾರರು ನಿಮ್ಮ ಮನೆಗೆ ಬರ್ತಾರೆ. ಅಂದರೆ ನೀವು ಹಾಕ್ಕೊಂಡಿದ್ದೇ ಅಂತಿಮ, ಯಾಕೋ ಗುರು ನಂದೇ ಇರಲಿ ಅಂದ್ಬಿಟ್ಟು, ವಯಸ್ಸು ಅಂದರೆ ಏನಕ್ಕೆ ಹಾಕೋದ, ನಾನು ಇನ್ನೂ ಎಷ್ಟು ಯಂಗಾಗಿದ್ದೀನಿ, ಹಾಕೋ ಒಂದು 30 ಅಂತಂದ್ಬಿಟ್ಟು. ಹಾಗಲ್ಲ, ನೀವು ಹಾಕಿದ್ದೇ ಅಂತಿಮ ಆಗಲ್ಲ. ಸರಿಯಾದ ವಿವರ ಕೊಡಬೇಕು. ನೀವು ಸರಿಯಾದ ವಿವರವನ್ನು ಸ್ವಯಂ ಇದರಲ್ಲಿ ಹಾಕ್ಕೋಬೋದು. ಗಣತಿದಾರರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ನೀವು ಮಾಡಿರೋ ಮಾಹಿತಿಯನ್ನು ಪರಿಶೀಲನೆ ಮಾಡ್ತಾರೆ. ಬೇಗ ಆಗುತ್ತೆ ಕೆಲಸ. ಅದು ಕ್ವಿಕ್ಕಾಗುತ್ತೆ, ತಡ ಆಗಲ್ಲ. ಅದು ನೆನಪಿಟ್ಕೊಳ್ಳಿ. ಸ್ವಯಂ ಗಣತಿ ಅಂದ್ಬಿಟ್ಟು ನೀವು ಬಾಯಿಗೆ ಬಂದಂಗೆಲ್ಲ ಬರ್ಕೊಂಡು ಹೋದ್ರೆ ನಡೆಯಲ್ಲ. ಆಮೇಲೆ ಈಗಿನ ಚುಚ್ಕೊಳ್ಳೋ ಗಿರಾಕಿಗಳು, ಅದಕ್ಕೆ ಮಜಕ್ಕೆ ಗಂಡು ಅನ್ನೋಕ್ಕೆ ಹೆಣ್ಣು, ಹೆಣ್ಣು ಅನ್ನೋಕ್ಕೆ ಗಂಡು, ಈ ಥರದ್ದೆಲ್ಲ ಹಾಕಿ ಮಜಾ ನೋಡೋಣ, ಅದನ್ನೊಂದು ರೀಲ್ ಮಾಡೋಣ, ಅದರಲ್ಲೊಂದಷ್ಟು ಹಿಟ್ಸ್ ತೊಗೊಳ್ಳೋಣ, ಅದ್ರಲ್ಲಿ ಬಂದಿದ್ದನ್ನು ತಿನ್ನೋಣ ಅಂತ ಅಂದ್ಕೊಂಡು ಓಡಾಡ್ತಾರಲ್ಲ, ಆ ಗಿರಾಕಿಗಳು ತಗಲಾಕೊಂಡ್ರೆ ಒಳಕ್ಕಾಗ್ತಾರೆ. ಹೇಳಿದ್ದೀನಿ ಈಗಲೇ. ಇದರಲ್ಲೆಲ್ಲ ಹುಡುಗಾಟ ಆಡೋಕ್ಕೆ ಹೋಗಬೇಡಿ. ಅಧಿಕೃತ ಪೋರ್ಟಲ್ ಎಲ್ಲ ಇದೆ. OTP ಬರುತ್ತೆ, ಮೊಬೈಲ್ ಸಂಖ್ಯೆಗೆ ಬರುತ್ತೆ ನಿಮಗೆ. ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ವಿವರ ಹಾಕ್ಬೋದು. ಹಾಕ್ಕೊಂಡ್ರೆ ತಪ್ಪಿಲ್ಲ. ಆಮೇಲೆ ಅವ್ರು ಬಂದು ಸ್ವಯಂ ಒಂದು ID ಇರುತ್ತೆ. ಆ್ಯಕ್ಚುಲಿ ಅದಕ್ಕೆ ಒಂದು ಗಣತಿಗೆ ID ಒಂದು ಬರುತ್ತೆ ನಿಮಗದು. ಅದನ್ನು ನೀವು ಇಟ್ಕೊಂಡಿರಬೇಕು. ಆ ID ಇವ್ರು ಗಣತಿದಾರರು ಬಂದಾಗ ತೋರಿಸ್ಬೇಕು. ಅವ್ರು ಅದನ್ನು ಕಂಪೇರ್ ಮಾಡ್ತಾರೆ. ಹೌದು, ಹೇಳಿರೋದೆಲ್ಲ ಸರಿ ಸರಿ ಇದೆಯಾ ಅಂತ. ಎಸ್.